ಪ್ಲೀಸ್ ತಗೊಳ್ಳಿ. ಮನೇಲೆಲ್ಲ ಹೇಗಿದ್ದಾರೆ? ಭುವನ್ ಅರೆಸ್ಟ್ ಆಗಿದ್ದ ವಿಷಯ ಕೇಳಿ ಬಹಳ ಬೇಜಾರಾಯಿತು. ನಮಗೂ ತುಂಬ ಟೆನ್ಷನ್ ಆಗೋಗಿತ್ತು ವಿಕ್ರಾಂತ್. ದೇವ್ರ ದಯೆ ಅವನ ಮನೆಗೆ ವಾಪಸ್ ಬಂದ. ಅದೆಲ್ಲ ಭುವನ್ಗೇನು ದೊಡ್ಡ ವಿಷಯ ಅಲ್ಲ ಬಿಡಿ, ಬೇಲ್ ಸಿಗತ್ತೆ. ಹಾಂ, ಆದರೆ ಅವನು ಅರೆಸ್ಟ್ ಆಗಿದ್ದೆ ನಮಗೆಲ್ಲರಿಗೂ ಬೇಜಾರು. ಅದು ಅಲ್ಲದೆ ಇದರಲ್ಲಿ ನಮ್ಮ ಭುವನ್ ಏನು ತಪ್ಪೇ ಇಲ್ಲ ಗೊತ್ತಾ. ಯಾರೋ ಅವನಿಗಾಗದಿದ್ದವರು ಬೇಕು ಅಂತ ಈ ಥರ ಎಲ್ಲ ಮಾಡಿಸಿದ್ದಾರೆ. ಓ ಇಸ್ ಇಟ್ ಸ್ಯಾಡ್. ಯಾರು ಮಾಡಿದ್ದು? ಏನು ಕತೆ? ಭುವನ್ ಏನಾದರೂ ಹೇಳಿದಾನಾ? ಇಲ್ಲ ಇಲ್ಲ, ಅವನು ಏನೂ ಹೇಳಿಲ್ಲ. ಪಾಪ ಅವನಿಗೂ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಓಕೆ, ಸೆಲೆಬ್ರಿಟಿ ಲೈಫು ಇದೆಲ್ಲ ನಡೀತಾನೆ ಇರುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಭುವನ್ ಯಾಕೋ ಭಾಳ ಟೆನ್ಷನಲ್ಲಿ ಇರೋ ಥರ ಕಾಣಿಸುತ್ತೆ. ನಾನು ನೋಡಿರೋ ಭುವನೇ ಬೇರೆ, ಇವನೇ ಬೇರೆ. ಹೌದು, ಅವನು ಮೊದಲಿನ ಹಾಗಿಲ್ಲ. ಯಾಕೋ ಒಂಥರ ಆಡ್ತಾನೆ ಇತ್ತೀಚೆಗೆ. ಯಾಕೆ ಹಾಗೆ? ಏನಾಗಿದೆ ಅವನಿಗೆ? ಅದು ಅಲ್ಲದೆ ಅವನ ಹೆಂಡತಿ ಬೇರೆ ಒಂಥರ, ಅವಳಿಂದಾನೇ ಇವನು ಹೀಗಾಗಿರೋದು. ಓ ಹೌದಾ? ಶ್ರದ್ಧಾ ಭುವನ್ ಮಧ್ಯೆ ಸರಿ ಇಲ್ವಾ? ಇಲ್ಲ, ಅದು ಹಾಗೇನಿಲ್ಲ. ನೋಡಿ, ಶ್ರದ್ಧಾ ಬಂದು ಒಂದು ಮಿಡಲ್ ಕ್ಲಾಸ್ ಹುಡುಗಿ. ಇವನು ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಭುವನ್ ಅವಳನ್ನ ಮದುವೆ ಆಗ್ಬಿಟ್ಟ. ಅದಾದ್ಮೇಲೆ ಹೀಗೆಲ್ಲ ಆಗ್ತಿದೆ. ಅರ್ಥ ಆಯ್ತು ನನಗೆ. ಕ್ಲಾಸ್ ಡಿಫ್ರೆನ್ಸ್, ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹಾಂ, ಅವಳನ್ನ ನೋಡಿದಾಗಲೇ ಹಾಗೆ ಅನ್ನಿಸ್ತು. ಇನ್ಫ್ಯಾಕ್ಟ್ ಅವಳ ಬರ್ತ್ಡೇಗೆ ನೆಕ್ಲೆಸ್ ಗಿಫ್ಟ್ ಮಾಡಿದ್ದೆ, ಬೇಡ ಅಂದ್ಬಿಟ್ಲು. ಐ ವಾಸ್ ಸರ್ಪ್ರೈಸ್ಡ್. ಏನು ಮೆಂಟಾಲಿಟಿನೋ ಏನೋ. ಓ ಹಾಗಾಯ್ತಾ ಅವತ್ತು? ಅವಳು ಎಂಥ ಹುಡುಗಿ ನೋಡಿ. ನಿಮ್ಮಂಥ ದೊಡ್ಡ ಮನುಷ್ಯರು ಕೊಟ್ಟಿರೋ ಗಿಫ್ಟನ್ನ ಜೋಪಾನವಾಗಿ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಅವಳಿಗೆ. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗೋದಿಲ್ಲ. ಈಗ ನೋಡಿ, ನೀವು ಅದೇ ಮನೇಲಿದ್ದೀರಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಿ, ಒಳ್ಳೆ ಸಂಸ್ಕಾರ ಇದೆ. ಪಾಪ ಭುವನ್, ಅವನಿಗೆ ಅಂಥ ಹೆಂಡತಿ ಸಿಗಬಾರ್ದಾಗಿತ್ತು. ಏನು ಮಾಡೋದಕ್ಕಾಗೋದಿಲ್ಲ. ನಾನು ನಮ್ಮ ಅಮ್ಮನೂ ಅದನ್ನೇ ಅನ್ಕೊಳ್ತಾ ಇರ್ತೀವಿ. ಏನು ಮಾಡೋಕ್ಕಾಗುತ್ತೆ, ಒಬ್ಬೊಬ್ರು ಪುಣ್ಯ ಒಂದೊಂದು ಥರ ಇರುತ್ತೆ. ಭುವನ್ ಶ್ರದ್ಧಾನ್ ಮದ್ವೆ ಆಗದೆ ಇದ್ದಿದ್ರೆ ನಮ್ಮ ಊರ್ ಮೀನೆ ಅವನನ್ನ ಮದ್ವೆ ಆಗಿರೋಳು ಗೊತ್ತಾ? ಓ, ಇದು ಹೀಗಿದೆಯಾ ವಿಷಯ? ಗುಡ್, ವೆರಿ ಗುಡ್. ಹಾಗೇನಿಲ್ಲ ವಿಕ್ರಾಂತ್, ನಮ್ಮಮ್ಮ ಸುಮ್ಮನೆ ಹೇಳ್ತಾರೆ. ಏನಮ್ಮ ನೀನು? ಇರಲಿ ಬಿಡಿ, ಫೈನ್. ಓ, ನನಗೆ ಟೈಮ್ ಆಯಿತು, ಇನ್ನೊಂದು ಮೀಟಿಂಗ್ ಅಟೆಂಡ್ ಮಾಡಬೇಕು. ನಿಮ್ಮ ಹತ್ರ ಮಾತಾಡಿದ್ದು ಭಾಳ ಖುಷಿ ಆಯಿತು. ಉರ್ಮಿಳಾ, ನಿಮ್ಮ ನಂಬರ್ ಕೊಡ್ತೀರಾ? ಬೇಕಾಗತ್ತೆ ಯಾವಾಗಾದರೂ. ಓಕೆ, ಶೋ ನೋಡಿ. ಥ್ಯಾಂಕ್ ಯು.